ಹಲೋ ವೀಕ್ಷಕರೇ, ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸಂಡೇ ಸ್ಪೆಷಲಾಗಿ ಯಾವಾಗಲೂ ಬೋಟಿ ಗೊಜ್ಜು ಮಾಡೋದು ನೋಡಿದ್ವಿ. ಬೋಟಿ ಸಾಂಬಾರು ಕೂಡ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಮಟನ್ ಸಾಂಬಾರು ಥರನೇ ಫ್ಲೇವರ್ ಇರುತ್ತೆ. ಇದಕ್ಕೆ ನಾನಿಲ್ಲಿ ಬೋಟಿ ತೊಗೊಂಡಿದ್ದೀನಿ. ಒಂದು 2 ಕೆಜಿಯಷ್ಟು ಬೋಟಿನ ಚೆನ್ನಾಗಿ ಬಿಸಿನೀರಲ್ಲೇ ಹಾಕಿ ಉಪ್ಪು ಮತ್ತು ಅರಿಶಿಣ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಅಥವಾ ಕುದ್ದಿದ್ರೆ ಆ ಸ್ಮೆಲ್ಲೆಲ್ಲ ಹೋಗುತ್ತೆ. ಈಗ ಆವಾಗಿನ ಕಾಲದಲ್ಲೆಲ್ಲ ಸುಣ್ಣ ಹಾಕಿ ಚೆನ್ನಾಗಿ ವಾಶ್ ಮಾಡ್ತಿದ್ರು. ಆದರೆ ಬೋಟಿ ಚೆನ್ನಾಗಿ ತೊಳೆಯೋದ್ರಿಂದನೇ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇದು ಮಟನ್ ಸಾಂಬಾರಿಗಿಂತ ತುಂಬ ರುಚಿಯಾಗಿರುತ್ತೆ. ಅಪರೂಪಕ್ಕೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮಿಲ್ಟ್ರಿ ಹೋಟ್ಲುಗಳೆಲ್ಲ ಜಾಸ್ತಿ ಫೇವ್ರೇಟಾಗಿ ಇದನ್ನು ಬೋಟಿ ಸಾಂಬಾರು ಅಥವಾ ಗೊಜ್ಜು ಮಾಡ್ಕೊಂಡು ತಿಂತಾ ಇರ್ತಾರೆ. ಒಂದು ಪ್ಲೇಟ್ಗೆ 250 ಟು 300 ಕೂಡ ಚಾರ್ಜ್ ಮಾಡ್ತಾರೆ. ಆದರೆ ಈಸಿಯಾಗಿ ನಾವು ಮನೇಲೇ ಹೇಗೆ ಮಾಡ್ಕೋಬೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 2 ಥರದ ಮಸಾಲೆ ಹರ್ಕೊಂಡಿದ್ದೀನಿ. ಮೊದಲದಾಗಿ ನಾನಿಲ್ಲಿ ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ. ಚಕ್ಕೆ ಲವಂಗ ಸ್ವಲ್ಪ ಮತ್ತು ತೆಂಗಿನಕಾಯಿ ಸ್ವಲ್ಪ. ನಾನಿಲ್ಲಿ ಗೋಡಂಬಿನ ಪುಡಿ ತೊಗೊಂಡಿದ್ದೀನಿ, ಅಥವಾ ಸಣ್ಣದು ಸಾಂಬಾರಿಗೆ ಅಂತಲೇ ಅದು ಬರುತ್ತೆ. ಆ ಗೋಡಂಬಿ ತೊಗೊಂಡು ಇದನ್ನು ಮೂರನ್ನು ಚೆನ್ನಾಗಿ ರುಬ್ಕೊಂಡು, ನೋಡಿ ಈ ಥರ ಸಣ್ಣಗೆ ಗಂಧ ಆದ ಥರ ನುಣ್ಣಗಾಗಿರಬೇಕು. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈಗ ಖಾರ ಮಸಾಲೆ ಹೇಗೆ ಹರ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮತ್ತೊಂದು ಬಾಣಲಿಲಿ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 5-6 ಖಾರಕ್ಕೆ ತಕ್ಕಂಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ. ನೀವು ಒಣಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು. ತುಂಬ ಹಲವಾರು ವಿಧಾನದಲ್ಲಿ ಮಾಡ್ತಾರೆ, ಆದರೆ ಈ ವಿಧಾನದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾವಾಗಲೂ ಬೋಟಿ ಗೊಜ್ಜು ಮಾಡ್ತಾ ಇರ್ತೀವಿ, ಆದರೆ ಈ ಥರ ಸಾಂಬಾರು ಮಾಡಿಕೊಂಡ್ರೆ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನೀಟಾಗಿ ಏನಾದರೂ ಮಾಡಿದ್ರೆ ಮಟನ್ ಸಾಂಬಾರಿಗಿಂತ ಅದ್ಭುತ ರುಚಿಯಲ್ಲಿ ಈ ಸಾಂಬಾರನ್ನ ಮಾಡ್ಕೊಳ್ಬೋದು. ನೀವು ನೋಡ್ತಿದ್ರಲ್ಲ, ಇದನ್ನು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ನೋಡಿಲಿ ಟೊಮೊಟೊ ಹಣ್ಣು ಹೀಗೆ ಮೆತ್ತಗಾಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಮೊದಲಿಗೆ ಒಂದು ಖಾರ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಧನಿಯಾ ಪುಡಿ ಸೇರಿಸ್ಕೊಂಡು ರುಬ್ಕೊಳ್ಳೋಣ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಜಾಸ್ತಿ ಉರಿಲಿ ಬೇಯಿಸ್ಕೊಂಬಿಟ್ರೆ ನಿಮಗೆ ಸೀದೋಗ್ಬಿಡುತ್ತೆ. ಆದ್ದರಿಂದ ಮೀಡಿಯಮ್ ಉರಿಲಿ ನಾವು ಇದನ್ನೆಲ್ಲ ಹುರ್ಕೊಂಡು ಇದಕ್ಕೆ ಒಂದು 2-3 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನು ಕೂಡ ಗಂಧ ರುಬ್ಬೋ ಅದಕ್ಕೆ ನಾವು ಇದನ್ನು ಚೆನ್ನಾಗಿ ರುಬ್ಕೋಬೇಕು ಸ್ನೇಹಿತರೆ. ಇದಾದಮೇಲೆ ಅದೇ ಬಾಣಲಿಗೆ ನಾನಿಲ್ಲಿ ಒಂದು 2-3 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕಾಯ್ದಾದ್ಮೇಲೆ ನಾನಿಲ್ಲಿ 1-1.5 ಈರುಳ್ಳಿಯಷ್ಟು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಾಗೇ ಅದ್ರದ್ದು ಘಮ ಮತ್ತು ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಹುರ್ಕೊಳ್ಳೋಣ ಸ್ನೇಹಿತರೆ. ಹುರಿದಾದ್ಮೇಲೆ ಈ ಹಂತದಲ್ಲೇ ನಾವಿಲ್ಲಿ 1-1.5 ಸ್ಪೂನಷ್ಟು ಮನೇಲೇ ಮಾಡಿದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ 40% ಇರಬೇಕು, ಬೆಳ್ಳುಳ್ಳಿ 60% ಇರಿ. ಈ ಹದದಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು ಮನೇಲೇ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಆಚೆ ಕಡೆ ತರೋದ್ರಿಂದ ಹೈಜಿನಾಗಿ ಇರಲ್ಲ. ಆದ್ದರಿಂದ ಮನೇಲೇ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಒಂದ್ಸಲಿ ವಿಡಿಯೋ ಮಾಡಾಕ್ತೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಬೆಂದಾದಮೇಲೆ ಅಥವಾ ಹುರಿದಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಸ್ನೇಹಿತರೆ. ಅರಿಶಿಣ ಎಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಸ್ವಲ್ಪ ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಆಪ್ಷನಲ್ಲು, ನಿಮಗೆ ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಂದರೂ ನಡೆಯುತ್ತೆ. ಆದರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗ್ತಾ ಇರುತ್ತೆ. ಈಗ ನೋಡಿ ಇಲ್ಲಿ ಒಂದು 3-4 ಕೂಗಷ್ಟು ನಾನಿಲ್ಲಿ ಬೋಟಿನ ಬೇಯಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಒಂದು 5 ಕೂಗಾದರೂ ಬೇಯಿಸ್ಕೋಬೇಕು. ಮೊದಲು ಒಂದ್ಸಲಿ ಚೆನ್ನಾಗಿ ಉಪ್ಪು ಅರಿಶಿಣ ಹಾಕಿ ನೀವೊಂದು ಚೆನ್ನಾಗಿ ಬಿಸಿನೀರಲ್ಲಿ ಕುದಿಸ್ಕೊಂಡು ನಂತರ ತೊಳೆದು ನೀವು ಒಂದು 5 ವಿಜಿಲ್ ಮತ್ತೆ ಹೊಸ ನೀರು ಹಾಕಿ 5 ವಿಜಿಲ್ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಅದನ್ನೇ ಮಾಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಕಡಲೆಕಾಳು ಮತ್ತು ಹೆಸರು ಕಾಳು ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಹಾಕಿ ಬೇಯಿಸ್ಕೊಬಿಟ್ರೆ ಅದು ಬೆಂದೋಗ್ಬಿಡುತ್ತೆ, ಸ್ವಲ್ಪ ತಿನ್ನೋಕ್ಕಾಗಲ್ಲ. ಆದ್ದರಿಂದ ಈಗ ಉರಿಯೋ ಟೈಮಲ್ಲಿ ನಾವು ಆಲೂಗೆಡ್ಡೆ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಈರುಳ್ಳಿಲಿ ಚೆನ್ನಾಗಿ ಹುರ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಎಣ್ಣೆ ನೀರು ಬಿಡೋವರೆಗೂ ಅದನ್ನು ಹುರ್ಕೊಳ್ಳೋಣ. ಬೇಯಿಸಿರೋದ್ರಿಂದ ನಮಗೇನು ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಹುರಿದಾದ್ಮೇಲೆ ನೋಡಿ ಇಲ್ಲಿ ಮಸಾಲೆನ ಹಾಕ್ತಾಯಿದ್ದೀನಿ. ಖಾರ ಮಸಾಲೆ ಹಾಕ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಖಾರ ಹಾಕ್ಕೊಂಡು ಅದ್ರ ಜೊತೆಗೇ ಇಲ್ಲಿ
ತೆಂಗಿನಕಾಯಿ ಮಸಾಲೆ ಕೂಡ ಹಾಕ್ಕೋತಾ ಇದ್ದೀನಿ. ತೆಂಗಿನಕಾಯಿ, ಗೋಡಂಬಿ, ಕಡಲೆ, ಸ್ವಲ್ಪ ಚಕ್ಕೆ ಲವಂಗ ಹಾಕಿ ಹಾಕ್ಕೊಳ್ತಾ ಇದ್ದೀನಿ. ದೇಸಿ ಐಟಮ್ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಗರಂ ಮಸಾಲ ಕೂಡ ಉಪಯೋಗಿಸ್ತಾ ಇದ್ದೀನಿ. ಸ್ವಲ್ಪ ಉಪಯೋಗಿಸ್ಕೊತೀನಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಕೂಡ ಉಪಯೋಗಿಸ್ತಿದ್ದೀನಿ. ಮಟನ್ ಮಸಾಲ ಕೂಡ ಉಪಯೋಗಿಸ್ಬೋದು. ನನಗೆ ಸಿಗದಿಲ್ದಿರೋ ಕಾರಣ ನಾನು ಚಿಕನ್ ಮಸಾಲನೂ ಉಪಯೋಗಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಈಗ ಖಾರ ಮಸಾಲೆನೆಲ್ಲ ಮಿಕ್ಸ್ ಆದಮೇಲೆ ಇಲ್ಲಿ ಉಳಿದಿತ್ತಲ್ಲ ಆ ನೀರನ್ನ ಹಾಕಿ ಚೆನ್ನಾಗಿ ಇವಾಗ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ಸಾಂಬಾರು ರೀತಿ ಮಾಡ್ಕೊಳ್ಳಿ. ಇದೇ ಏನಾದರೂ ಗಟ್ಟಿಗೆ ಮಾಡಿದ್ರೆ ನಿಮಗೆ ಗೊಜ್ಜು ಕೂಡ ಆಗುತ್ತೆ. ಆದರೆ ಸಾಂಬಾರಿಗೆ ಮುದ್ದೆಗೆ ಬೇಕು ಅಂತ ಅನ್ನೋದಾದರೆ ನೀವು ಇದಕ್ಕೆ ಅದೆಷ್ಟು ಬೇಕೋ ಅಷ್ಟು ನೀರು, ಆ ಬೇಯಿಸಿರೋ ನೀರೇ ಇರುತ್ತೆ, ಆ ನೀರು ಹಾಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಬೇಯಿಸಿರೋ ಹಂತದಲ್ಲಿ ಕೂಡ ನೀವು ಉಪ್ಪು ಹಾಕ್ಕೊಳ್ಬೋದು. ಆದರೆ ಈ ಹಂತದಲ್ಲಿ ಕೂಡ ನೀವು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಸ್ನೇಹಿತರೆ. ನೋಡ್ತಿದ್ರಲ್ಲ, ಈಗ ಎಲ್ಲನೂ ಒಂದು ಸತಿ ಉಪ್ಪು, ಖಾರ ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಬೇಯೋವರೆಗೂ ನೀವು ಇದನ್ನು ತಿರುಗ್ಕೊಂಡ್ರೆ ಸಾಕು. ಈ ರೆಸಿಪಿ ನಿಮಗೆ ಈಸಿಯಾಗಿ ನಿಮ್ಮ ಮನೇಲಿ ರೆಡಿ ಆಗುತ್ತೆ. ಯಾವಾಗಲೂ ಮನೇಲಿ ಬೋಟಿ ತಂದರೆ ಅದನ್ನು ಕ್ಲೀನ್ ಮಾಡಿ ನಾವು ಯಾವಾಗಲೂ ಕಾಳುಗೊಜ್ಜು ಮಾಡೋ ತಾನೇ ಇರ್ತೀವಿ. ಆದರೆ ಈ ಥರ ಸ್ಪೆಷಲ್ಲಾಗಿ ನಾವು ಸಾಂಬಾರು ಕೂಡ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿತ್ತು. ಮಟನ್ ಸಾಂಬಾರು ಮೀರಿಸೋ ಅಷ್ಟು ಚೆನ್ನಾಗಿತ್ತು. ಅಪರೂಪಕ್ಕೆ ಮಾಡಿದ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿ ಸ್ವಲ್ಪ ಒಂದು 10 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಖಾರ ಮಸಾಲೆ ಹಾಕಿ 10 ನಿಮಿಷ ಬೇಯಿಸ್ಕೊಂಡು ನೋಡಿ, ಸ್ವಲ್ಪ ಗೊಜ್ಜು ಥರ ಮಾಡಿಕೊಂಡ್ರೂ ಆಗುತ್ತೆ. ಚಪಾತಿಗೆ, ನೀರು ದೋಸೆಗೆ, ಪೂರಿಗೆಲ್ಲನೂ ಆಗುತ್ತೆ. ನಾನು ಮುದ್ದೆಗೆ ಮಾಡ್ಕೊಂಡಿರೋದ್ರಿಂದ ಈ ಥರ ಸ್ವಲ್ಪ ನೀರಾಗೆ ಮಾಡಿಕೊಂಡು ಮಾಮೂಲಿ ಚಿಕನ್ ಮಟನ್ ಸಾಂಬಾರು ಹೇಗೆ ಮಾಡ್ತೀವೋ ಆ ಥರ ಮಾಡ್ಕೊತಾ ಇದ್ದೀನಿ. ತುಂಬ ಸೊಗಸಾಗಿತ್ತು. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ಸ್ನೇಹಿತರೆ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಎಲ್ಲ ಚೆನ್ನಾಗಿ ಬೇಯಿಸ್ಕೊಬಿಟ್ರೆ ಹೋಟ್ಲುಗಳ ಕಡೆ ಎಲ್ಲ ಚೆನ್ನಾಗಿ ಈ ಥರ ಬೇಯಿಸಿ ಮಡಗಿರ್ತಾರೆ. ನಿಮ್ಗೆ ಏನು ಬೇಕೋ ಅದನ್ನು ನೀವು ಯಾವ ರೆಸಿಪಿ ಹೇಳ್ತೀರೋ ಆ ರೆಸಿಪಿಗೆ ಈ ಬೋಟಿ ಹಾಕಿ ನಿಮಗೆ ಸಾಂಬಾರು ಅಥವಾ ಗ್ರೇವಿ ಆಗಲಿ, ಮೊಟ್ಟೆ ಮಸಾಲೆ ಆ ಥರ ಎಲ್ಲ ಮಾಡಿಕೊಡ್ತಾರೆ. ತುಂಬ ಸೊಗಸಾಗಿರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.